ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತಾ? ಬ್ಯಾನ್ ಆಗಿರೋ ಔಷಧವನ್ನೇ ಕೋಳಿಗಳಿಗೆ ಇಂಜೆಕ್ಟ್ ಮಾಡೋದು ಹೇಗೆ? ಯಾಕೆ ಇಂಜೆಕ್ಟ್ ಮಾಡ್ತಾರೆ? ಹಾಗೇನೆ ನೈಟ್ರೋಫ್ಯುರಾನ್ ಬಳಕೆ ಮಾಡೋದು ಹೇಗೆ? ರಾಜ್ಯದಲ್ಲಿ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಅಂಶ ಪತ್ತೆಯಾಗಿದೆ ಅನ್ನೋ ವಿಚಾರ ಹಲ್ಚಲ್ ಎಬ್ಬಿಸಿದೆ. ಕೆಲ ಮೊಟ್ಟೆಗಳಲ್ಲಿ ನೈಟ್ರೋಫ್ಯುರಾನ್ ಎಂಬ ಔಷಧದ ಕಣಗಳು ಕಂಡು ಬಂದಿವೆ ಎಂಬ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಹಾಗಿದ್ರೆ ಬ್ಯಾನ್ ಆಗಿರೋ ನೈಟ್ರೋಫ್ಯುರಾನ್ ಅನ್ನೇ ಇಂಜೆಕ್ಟ್ ಮಾಡೋದು ಹೇಗೆ? ಕೋಳಿ ಅಥವಾ ಮೊಟ್ಟೆ ಯಾವುದಕ್ಕೆ ಇಂಜೆಕ್ಟ್ ಮಾಡ್ತಾರೆ ಅಂತ ನೋಡೋದಾದ್ರೆ, ಈ ಜೀನೋಟಾಕ್ಸಿಕ್ ಅಂಶ ಅಂದ್ರೆ ಇದು DNA ಯನ್ನೇ ಬದಲು ಮಾಡಬಲ್ಲ ಸಾಮರ್ಥ್ಯವನ್ನ ಹೊಂದಿರುತ್ತೆ. ಮೊಟ್ಟೆ ಇಡುವ ಕೋಳಿಗಳಿಗೆ ಸೋಂಕು ತಡೆಗಟ್ಟಲು ಮತ್ತು ಅವುಗಳ ಎಗ್ ಪ್ರೊಡಕ್ಷನ್ ನಿರಂತರವಾಗಿ ಆಗ್ಬೇಕು ಅಂತ ಹೇಳಿ ಈ ಒಂದು ಬ್ಯಾನ್ ಆಗಿರೋ ನೈಟ್ರೋಫ್ಯುರಾನ್ ಅನ್ನ ಅಕ್ರಮವಾಗಿ ಬಳಸ್ತಾರೆ. ಕೋಳಿಗಳು ಆಹಾರವನ್ನ ಸೇವನೆ ಮಾಡುವಾಗ ಅಥವಾ ಅದನ್ನ ನೀರಿಗೆ ಸೇರಿಸಿ ಈ ನೈಟ್ರೋಫ್ಯುರಾನ್ ಅನ್ನ ಕೋಳಿಗೆ ಕೊಡಲಾಗತ್ತೆ. ಹೀಗೆ ಆಹಾರ ಮತ್ತು ನೀರಿನ ಮೂಲಕ ಕೋಳಿಗಳು ಸೇವನೆ ಮಾಡಿರುವಂತಹ ನೈಟ್ರೋಫಿನಾಲ್ ಮೊಟ್ಟೆ ಇಡುವ ಸಂದರ್ಭದಲ್ಲಿ ಅದು ಟಿಶ್ಯೂ ಜೊತೆಗೆ ಹೊಂದಿಕೊಂಡು ಅದರ ಅಂಶ ಮೊಟ್ಟೆಗೂ ಹರಡುತ್ತೆ. ಹೀಗೆ ನೈಟ್ರೋಫ್ಯುರಾನ್ ಮತ್ತು ನೈಟ್ರಾಮಿಡಿಸೋಲ್ ಹರಡಿದ ಮೊಟ್ಟೆಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಎಂದು ಹೇಳಲಾಗ್ತಾ ಇದೆ. ಸದ್ಯ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಚರ್ಚೆ ಹಿನ್ನೆಲೆ ಆಹಾರ ಹಾಗೂ ಗುಣಮಟ್ಟ ಇಲಾಖೆ ಫುಲ್ ಅಲರ್ಟ್ ಆಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಸುಮಾರು 200ಕ್ಕೂ ಹೆಚ್ಚು ಕಡೆ ಮೊಟ್ಟೆ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿದೆ. ಬೆಂಗಳೂರಲ್ಲಿ ಸೂಪರ್ ಮಾರ್ಕೆಟ್, ಮಾರ್ಟ್, ಮಾರುಕಟ್ಟೆ ಸೇರಿ ಸುಮಾರು 50ಕ್ಕೂ ಹೆಚ್ಚು ಕಡೆ ಸ್ಯಾಂಪಲ್ ಸಂಗ್ರಹಿಸಲಾಗಿದೆ. ಮೊಟ್ಟೆ ಸ್ಯಾಂಪಲ್ಸ್ ಪಡೆದಿರುವ ಆಹಾರ ಇಲಾಖೆ ಲ್ಯಾಬ್ ಟೆಸ್ಟ್ಗೆ ಒಳಪಡಿಸಲು ಮುಂದಾಗಿದೆ. ಇದರ ಜೊತೆಗೆ ಮೊಟ್ಟೆಗಳ ಕುರಿತು ವರದಿ ಸಿದ್ಧಪಡಿಸಲು ಸಹ ಆಹಾರ ಹಾಗೂ ಗುಣಮಟ್ಟ ಇಲಾಖೆ ತೀರ್ಮಾನಿಸಿದ್ದು, ಮುಂದಿನ ವಾರದಲ್ಲಿ ಮೊಟ್ಟೆಗಳ ವರದಿ ಆರೋಗ್ಯ ಇಲಾಖೆಯ ಕೈ ಸೇರುವ ಸಾಧ್ಯತೆ ಇದೆ. ಹಾಗಿದ್ರೆ ಈ ಬಗ್ಗೆ ವೈದ್ಯರು ಏನ್ ಹೇಳ್ತಾರೆ ಅಂತ ನೋಡೋದಾದ್ರೆ, ಮೊಟ್ಟೆಯಲ್ಲಿ ಆಂಟಿಬಯೋಟಿಕ್ ಕಂಡು ಬಂದಿದೆ ಅಂತ ಸುದ್ದಿ ಆಗ್ತಾ ಇದೆ. ಕೋಳಿಗೆ ಯಾವುದಾದ್ರೂ ಕಾಯಿಲೆ ಬಂದಿದ್ರೆ ಆಂಟಿಬಯೋಟಿಕ್ ನೀಡ್ತಾರೆ. ಇದರಿಂದ ಮೊಟ್ಟೆಯಲ್ಲಿ ಸೇರೋ ಸಾಧ್ಯತೆ ಇದೆ ಎಂದು ವೈದ್ಯರು ಅಭಿಪ್ರಾಯ ಪಟ್ಟಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಎಗೋಸ್ ಕಂಪನಿಯ ಮೊಟ್ಟೆಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಎಂಬ ವಿಡಿಯೋ ವೈರಲ್ ಆಗಿದ್ದ ಬೆನ್ನಲ್ಲೇ ಈ ಆರೋಪಕ್ಕೆ ಇನ್ಸ್ಟಾಗ್ರಾಂನಲ್ಲಿ ಎಗೋಸ್ ಕಂಪನಿ ಸ್ಪಷ್ಟೀಕರಣವನ್ನ ನೀಡುತ್ತಾ ಅವರ ಮೊಟ್ಟೆಗಳು ಸೇವನೆಗೆ ಸುರಕ್ಷಿತವಾಗಿದೆ ಮತ್ತು ಎಲ್ಲ ಆಹಾರ FSSAI ಮಾರ್ಗಸೂಚಿಗಳನ್ನು ಪಾಲಿಸಿದೆ ಎಂದು ತಿಳಿಸಿದೆ. ಇನ್ನು ನಮ್ಮ ಎಗೋಸ್ ಮೊಟ್ಟೆಗಳು ಸುರಕ್ಷಿತ ಮತ್ತು ಪರೀಕ್ಷಿಸಲ್ಪಟ್ಟಿವೆ, ನಿಷೇಧಿತ ಪ್ರತಿಜೀವಕಗಳು, ಕೀಟನಾಶಕಗಳು ಮತ್ತು ಔಷಧಗಳಿಂದ ಮುಕ್ತವಾಗಿವೆ ಎಂದು ಸಂಸ್ಥೆಯು ಅಧಿಕೃತವಾಗಿ ಘೋಷಿಸಿದೆ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.